ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಧ್ಯಾ ವ್ಲಾಗ್ಸ್. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಮೆಹಂದಿ ಹಾಕ್ಕೊತಾ ಇದ್ದೀವಿ. ನಮ್ಮ ಅಣ್ಣ ಮದುವೆ ಸೆಲೆಬ್ರೇಷನ್ಸ್ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ನಮ್ಮ ಅಣ್ಣ ಮದುವೆ ಬಂದುಬಿಟ್ಟು ಸ್ಯಾಟರ್ಡೆ ಸಂಡೇ ಮಾರ್ಚ್ 8th ಆ್ಯಂಡ್ 9th ಬಂದಿದೆ. ಹಾಯ್ ಫ್ರೆಂಡ್ಸ್, ನಾನು ನಮ್ಮ ಅಣ್ಣದ ಮದುವೆಗೆ ಮೆಹಂದಿ ಹಾಕೊಂಡ್ಬಂದೆ ಇವಾಗ. ಆ್ಯಂಡ್ ಇಷ್ಟೇ, ಹಿಂದೆ ಎಲ್ಲ ಏನಿಲ್ಲ, ಸಿಂಪಲಾಗಿ ಡಿಸೆಂಟಾಗಿ ಬರೀ ಮುಂದೆ ಮಾತ್ರ ಹಾಕ್ಕೊಂಡೆ. ಆ್ಯಂಡ್ ಇವತ್ತು ಮೆಹಂದಿ ಫಂಕ್ಷನ್ ಇತ್ತು, ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ. ಆ್ಯಂಡ್ ನಾಳೆ ಚಪ್ರ ಎಲ್ಲ ಹಾಕ್ತಾರೆ. ಸ್ಯಾಟರ್ಡೆ ಬಂದಿದೆ ರಿಸೆಪ್ಷನ್ನು, ಸೊ ಹಂಗಾಗಿ ನಾಳೆನೇ ಅರಿಶಿನ ಕುಟ್ಟೋದು, ಬಳೆ ಶಾಸ್ತ್ರ ಆ್ಯಂಡ್ ಹಳದಿ ಎಲ್ಲ ನಾಳೆನೇ ಇರುತ್ತೆ. ಸೊ ಆದಷ್ಟು ಎಲ್ಲ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ. ನೋಡ್ತಾ ಇರಿ ವಿಡಿಯೋ ಎಂಡ್ವರೆಗೂ. ಶನಿವಾರ ಮತ್ತು ಭಾನುವಾರ, ಸ್ಯಾಟರ್ಡೆ ಚಪ್ರ ಎಲ್ಲ ಹಾಕಬಾರ್ದು ಅಂದ್ಬಿಟ್ಟು ಬಿಫೋರ್ ಡೇ ಫ್ರೈಡೇ ಒಳ್ಳೆ ದಿನ ಅಂತ ಚಪ್ರ ಎಲ್ಲ ಫ್ರೈಡೇನೇ ಹಾಕೋಕ್ಕೆ ರೆಡಿ ಮಾಡಿದ್ದಾರೆ. ಆ್ಯಂಡ್ ಬಿಫೋರ್ ಡೇ ಅಂದರೆ ಫ್ರೈಡೇಗಿಂತ ಮುಂಚೆ ಥರ್ಸ್ಡೇನೇ ನಾವೆಲ್ಲ ಮೆಹಂದಿ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಆಯಿತು. ನೆಕ್ಸ್ಟ್ ಫ್ರೈಡೇ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಬಂದ್ವಿ. ಅವತ್ತೂ 10 ಗಂಟೆಗೇನೋ ರಾವು ಕಾಲ ಇದೆ ಅಂತ ಬೆಳಗ್ಗೆನೇ ಕಳಶ ಶಾಸ್ತ್ರ ಏನಿದೆ ಎಲ್ಲ ಮುಗಿಸ್ಕೊಂಡು ಬಳೆ ಶಾಸ್ತ್ರ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಬಳೆಗಳು ಹಾಕಿಸ್ಕೊತಾ ಇದ್ರು. ನಾನು ಹೋಗೋಷ್ಟರಲ್ಲೇ ಲೇಟ್ ಆಯಿತು. ಅರಿಶಿನ ಕುಟ್ಟೋದು ಮತ್ತು ಕಳಶ ಎಲ್ಲ ರೆಡಿ ಮಾಡೋದು ಎಲ್ಲ ಆಗಿ ಬಳೆಗಳು ಹಾಕಿಸ್ಕೊತಾ ಇದ್ರು. ಆ್ಯಂಡ್ ನಾನು ಹೋದ್ಮೇಲೆ ಕಳಶಕ್ಕೆ ಪೂಜೆ ಎಲ್ಲ ಅದೆಲ್ಲ ರೆಡಿ ಮಾಡಿ ಇಟ್ಟಿದ್ರು ಆ ಟೈಮಲ್ಲಿ, ಒಳ್ಳೆ ಟೈಮಲ್ಲಿ. ಸೊ ನಾವು ಹೋದ್ಮೇಲೆ ಅದಕ್ಕೆ ಪೂಜೆ ಮಾಡಿ, ನಾರ್ಮಲಾಗಿ ಅತ್ತೆ ವರ್ಷೆ ಬರುತ್ತಲ್ವ, ಅವರೇ ಕಳಶ ಎತ್ಕೋಬೇಕು ಅಂತ ಅದೆಲ್ಲ ಏನೇನೋ ಇದೆ ಶಾಸ್ತ್ರಗಳು, ನಮಗೆ ಅಷ್ಟೆಲ್ಲ ಏನೂ ಗೊತ್ತಿಲ್ಲ. ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ಹೋಗೋಷ್ಟರಲ್ಲೇ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು 5 ಜನ ಪೂಜೆ ಮಾಡಬೇಕು ಅಂತ ಹೇಳಿಬಿಟ್ಟು 5 ಜನ ಪೂಜೆ ಮಾಡಿಬಿಟ್ಟು ಮತ್ತೆ ಎತ್ತಿ ದೇವ್ರ ಮನೆಯಲ್ಲಿ ಇಡಬೇಕು ಅಂತ ಹೇಳ್ಬಿಟ್ಟು ಆ ಪೂಜೆನ ಮಾಡ್ತಾಯಿದ್ದೀವಿ ಇಲ್ಲಿ. ಆ್ಯಂಡ್ ಬಿಫೋರ್ ಡೇನೇ ನಾವು ಮೆಹಂದಿ ಎಲ್ಲ ಮುಗಿಸ್ಕೊಂಬಿಟ್ರಿ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆನೇ ಚಪ್ರ ಹಾಕ್ಬಿಟ್ಟಿದ್ದಾರೆ. ನನಗೆ ಗೊತ್ತಿಲ್ಲ ಎಷ್ಟೊತ್ತಿಗೆ ಹಾಕಿದ್ರು ಅಂತ. 6-7 ಸ್ಟಾರ್ಟ್ ಮಾಡಿಬಿಡ್ಬೇಕು ಅಂದರು. ಅಷ್ಟೊತ್ತಿಗೆ ಚಪ್ರ ಹಾಕ್ಬಿಟ್ಟು ಮತ್ತು ಅರಿಶಿನ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಯಾಕೆಂದರೆ 10 o'clock ಆದಮೇಲೆ ಅದು ರಾವು ಕಾಲ, ಅವಾಗೇನು ಮಾಡಬಾರ್ದು ಅಂದ್ಬಿಟ್ಟು ಅದಕ್ಕೂ ಮುಂಚೆನೇ ಎಲ್ಲರೂ ಮಾಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ 5 ಜನ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿಟ್ಟಿದ್ರು. ಹೋಗಿ ಪೂಜೆ ಮಾಡಿಬಿಟ್ಟು ಅದೆಲ್ಲ ಎತ್ತಿಟ್ಬಿಟ್ಟು ಮತ್ತು ಆಲ್ರೆಡಿ ಅರಿಶಿನ ಎಲ್ಲ ಕುಟ್ಟಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ರು. ಆಗೋಗಿತ್ತು ಕೂಡ ನಾನು ಹೋಗೋಷ್ಟರಲ್ಲೇ. ಸೊ ನಾನು ಹೋದ್ಮೇಲೆ ಸುಮ್ಮನೆ ಸ್ವಲ್ಪ ಹಂಗೆ ಕುಟ್ಟೋ ಥರ ಇಟ್ಕೊಂಡು ಫೋಟೋಸ್ ಎಲ್ಲ ತಗೊಂಡು, ವೀಡಿಯೋಸ್ ಎಲ್ಲ ತಗೊಂಡು ಎಲ್ಲ ಹಂಗೆ ಇತ್ತು. ಸೊ ಅದೆಲ್ಲ ಮಾಡ್ಕೊಂಡ್ವಿ. ಅದಾದಮೇಲೆ ಮತ್ತು ನಾವು ಬಳೆ ಹಾಕ್ಸ್ಕೊಳಕ್ಕೆ ಬಂದ್ವಿ. ಇವಾಗೆ ಆಲ್ರೆಡಿ ಬಳೆಗಳು ಹಾಕ್ಸ್ಕೊತಾಯಿದ್ರು ಒಬ್ಬೊಬ್ಬರೇ. ಸೊ ಬಳೆ ಎಲ್ಲ ಹಾಕ್ಸ್ಕೊಂಡು ಎಲ್ಲ ಆದಮೇಲೆ ಎಲ್ಲ ಒಂದೇ ದಿನ ಮಾಡ್ಕೊಂಬಿಟ್ವಿ ನಾವು ಅವತ್ತೇ. ಅರಿಶಿನ ಕೂಡ ಅವತ್ತು ಮಧ್ಯಾಹ್ನನೇ ಇಡೋದು ಅಂತ ಪ್ಲ್ಯಾನ್ ಇದ್ದಿದ್ದು, ಹಳದಿ. ಬಟ್ ಅವತ್ತು ಏನಂದರೆ ಮಧ್ಯಾಹ್ನ ಇಡಬಾರ್ದು, ಈವ್ನಿಂಗ್ ಇಡಬೇಕು ಅಂತ ಹೇಳಿ ಅಂದ್ಬಿಟ್ಟು ಮತ್ತು 6 o'clockಗೆ ಈವ್ನಿಂಗು ಅರಿಶಿನ ಶಾಸ್ತ್ರ ಮಾಡಿದ್ದು. ಆ್ಯಂಡ್ ಇವಾಗ ಬೆಳಗ್ಗೆ ಬಳೆ ಶಾಸ್ತ್ರ ಮುಗಿಸ್ಕೊಂಡು ಈ ಕಳಶದ್ದೆಲ್ಲ ರೆಡಿ ಮಾಡಿಕೊಂಡು ಅರಿಶಿನ ಕುಟ್ಕೊಂಡು ಪೂಜೆಗಳೆಲ್ಲ ಮುಗಿಸ್ಕೊಂಡು ಮತ್ತು ಮನೆಗೆ ಬಂದುಬಿಟ್ವಿ. ಟಿಫನ್ಗೆ ಬೆಳಗ್ಗೆನೇ ಟೊಮೆಟೊ ಬಾತು ಮತ್ತು ಕೇಸರಿ ಬಾತ್ ಮಾಡಿದ್ದ ನನ್ನ ತಮ್ಮ ಅಡುಗೆಗಳಂತೂ ಸಖತ್ತಾಗಿ ಮಾಡ್ತಾನೆ. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಆಲ್ರೆಡಿ ಹೇಳಿದೆ ಅವನಿಗೆ. ನಾನು ಲಾಸ್ಟ್ ವೀಡಿಯೋಸಲ್ಲೂ ಮೆನ್ಷನ್ ಮಾಡಿದ್ದೀನಿ, ನನ್ನ ಮಗ ನಾಮಕರಣ ದಿನ ಅವನು ಟೊಮೆಟೊ ಫ್ರೈಡ್ ರೈಸ್ ಮಾಡಿದ್ದ, ಸಖತ್ತಾಗಿತ್ತು ಅಂತ. ಸೊ ಅದ್ರದ್ದು ರೆಸಿಪಿ ನೀನು ತೋರಿಸ್ಬೇಕು ಒಂದ್ಸತಿ ನನಗೆ ಅಂತ ಹೇಳಿದೆ. ಆಯ್ತಕ್ಕ ಮಾಡೋಣ ಅಂತ ಹೇಳಿದ್ದಾನೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ಕೂಡ ಮಾಡ್ತೀವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನಾನು ಇಷ್ಟು ಡೀಟೇಲಾಗಿ ಮದುವೆ ಕೆಲಸಗಳಲ್ಲೆಲ್ಲ ಇನ್ವಾಲ್ವ್ ಆಗಿ ಮಾಡಿರೋದು ಯಾವುದೂ ಇಲ್ಲ. ಸೊ ಈ ಸತಿ ನೋಡಬೇಕು ಎಲ್ಲ ಏನೇನು ಮಾಡ್ತಾರೆ, ಹೆಂಗೆ ಮಾಡ್ತಾರೆ ಅಂತ ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲದರಲ್ಲೂ ಇನ್ವಾಲ್ವ್ ಆಗೋಣ ಅಂತ. ಬಟ್ ಏನು ಅಂದರೆ ಎಲ್ಲ ಅರ್ಲಿ ಮಾರ್ನಿಂಗ್ಸೇ ಬೇಗ ಆಗೋಗೋ ಥರನೇ ಮುಹೂರ್ತ ಎಲ್ಲ ಬಂದಿದೆ. ಆ್ಯಂಡ್ ನೀವು ನೋಡ್ಬೋದು ಇಲ್ಲಿ 5 ಜನ ಪೂಜೆ ಮಾಡಿಬಿಟ್ಟು ಆರತಿ ತಗೋತಾ ಇದ್ದೀವಿ. ಅಷ್ಟೇ. ಪೂಜೆ ಎಲ್ಲ ಆದಮೇಲೆ ಕಳಶ ಇಟ್ಟು ಒಳಗಡೆ ಇಡೋದು. ಈ ಕೆಲಸ ಏನು ಚೆನ್ನಾಗಿರೋ ಟೈಮ್ ಎಲ್ಲ ನೋಡಿ ಮಾಡ್ತಾರಲ್ಲ, ಸೊ ಆ ಥರ ಪೂಜೆ ಎಲ್ಲ ಆದಮೇಲೆ ಅದನ್ನ ಎತ್ತಿ ಒಳಗಡೆ ಇಟ್ಬಿಟ್ರೆ ಒಂದು ದೊಡ್ಡ ಕೆಲಸ ಮುಗ್ದಂಗೆ. ಕಳಶ ಕುಣಿಸ್ಬಿಟ್ರೆ ಮದುವೆ ಕೆಲಸಗಳು ಶುರು ಆದಂಗೆ ಅಲ್ವಾ. ಆಮೇಲೆ ನಾವು ಆಲ್ರೆಡಿ ಇವರೆಲ್ಲ ಅರಿಶಿನ ಎಲ್ಲ ಕುಟ್ಟಿ ಎಲ್ಲ ಮಾಡಿಟ್ಟಿದ್ರು.
ಸೊ ನಾವು ಸುಮ್ಮನೆ ಫೋಟೋಗೆ ಅಂತ ಹೇಳಿಬಿಟ್ಟು ಹೋಗಿ ಸ್ವಲ್ಪ ಅರಿಶಿನ ಎಲ್ಲ ಕುಟ್ಟಕ್ಕೆ ಹೋದ್ವಿ. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು, ನನಗಿದು ತುಂಬ ಇಷ್ಟ. ಅಂದರೆ ಅರಿಶಿನ ಇಟ್ಟಿದವಾಗ ಮದುವೆ ಗಂಡು ಅಥವಾ ಮದುವೆ ಹೆಣ್ಣಿಗೂ ಈ ಥರ ಹಾಕ್ತಾರೆ. ಸೊ ಫಸ್ಟ್ ಕಳಶಗೆ ಪೂಜೆ ಮಾಡಿದವಾಗ ಕಳಶಗೂ ಈ ಥರ ಅಕ್ಷತೆ ಹಾಕಬೇಕು ಅಂತ 5 ಜನ ಯಾರು ನಾವು ಪೂಜೆ ಮಾಡಿದ್ವೋ ಎಲ್ಲರೂ ಈ ಥರ ಅಕ್ಷತೆ ಹಾಕಿ ಎಲ್ಲ ಮಾಡಿದ್ವಿ. ಎಲ್ಲ ಚೆನ್ನಾಗಿತ್ತು, ಒಂಥರ ನೋಡೋಕ್ಕೆ ಟ್ರೆಡಿಷ್ನಲ್ ಆಗಿ. ಅಂದರೆ ನಾವು ಯಾವಾಗೂ ನೋಡಿಲ್ಲ ಅಲ್ವಾ, ಸೊ ನನಗೂ ಒಂಥರ ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ಅವ್ರಿಗೂ ಒಂಥರ ಮೆಮೊರಿ ಆಗಿರುತ್ತೆ. ನಾವು ಯಾವಾಗಾದರೂ ಬೇಕಾದರೆ ನೋಡ್ಕೊಂಡು, ಇದೆಲ್ಲನೂ ನಾವು ವೀಡಿಯೋಗ್ರಾಫರ್ಗೇನು ಕರೆಸಿರಲಿಲ್ಲ. ಸೊ ಇದೆಲ್ಲನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಆ್ಯಂಡ್ ನಮಗೆ ನೆಕ್ಸ್ಟ್ ಜನ್ರೇಷನ್ಸ್ ಇವರೆಲ್ಲ ಇರೋವರೆಗೂ ಇವ್ರು ಮಾಡ್ತಾರೆ. ಸೊ ಅದಾದಮೇಲೆ ನಾವೇನಾದರೂ ಮಿಸ್ ಔಟ್ ಆದರೆ ಇರಲಿ ಅಂತ ಹೇಳ್ಬಿಟ್ಟು ನಮಗೂ ನೋಡ್ಕೊಳ್ಳೋಕ್ಕೆ ಒಂದು ಚೆನ್ನಾಗಿ ಮೆಮೊರೀಸ್ ಇರುತ್ತೆ, ಪ್ಲಸ್ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಎಲ್ಲ ಒಂದು ವೀಡಿಯೋಸ್ ನಾನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ದೀನಿ. ಫುಲ್ಲು ಎಲ್ಲನೂ ತೆಗ್ದಿಲ್ಲ, ಬಟ್ ಸ್ವಲ್ಪ ತೆಗ್ದಿದ್ದೀನಿ. ಸೊ ದಟ್ ಸ್ವಲ್ಪ ನಮ್ಗೆ ಮೆಮೊರೀಸ್ನ ಕ್ಯಾಪ್ಚರ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ನಮ್ಮಮ್ಮ, ಇವರೇ ನಮ್ಮಮ್ಮ ವೀಡಿಯೋಸಲ್ಲಿ ಅಷ್ಟೊಂದು ಕಾಣಿಸಲ್ಲ ಯಾವುದ್ರಲ್ಲೂ. ಅವ್ರಿಗೆ ಸ್ವಲ್ಪ ಶೈ, ಬಟ್ ಏನು ಅಂತ ಹೇಳಿದ್ರೆ ಬರಬೇಕು ವೀಡಿಯೋಸ್ ತಗೋಬೇಕು ಅಂತ ಇಷ್ಟನೇ, ಬಟ್ ಆದರೆ ಸ್ವಲ್ಪ ಮಾತಾಡೋಕ್ಕೆ ವೀಡಿಯೋ ಮುಂದೆ ಎಲ್ಲ ಮಾಡಲ್ಲ. ಆ್ಯಂಡ್ ಇದೆಲ್ಲ ಆದಮೇಲೆ ಹೇಳ್ದೆ ಅಲ್ವಾ, ಅರಿಶಿನ ಕುಟ್ಟಕ್ಕೆ ಹೋಗಿಬಿಟ್ವಿ. ಆಲ್ರೆಡಿ ಇವರೆಲ್ಲ ಕುಟ್ಟಿ ಎಲ್ಲ ತೆಗ್ದು ಇಟ್ಬಿಟ್ಟಿದ್ರು. ಮತ್ತು ನಾನು ಹೋಗಿದ್ದು ಲೇಟ್ ಅಲ್ವಾ, ಹಾಗಾಗಿ ನಾನು ಹೋದ್ಮೇಲೆ ಈ ಥರ ವೀಡಿಯೋಸ್ನ ಫೋಟೋಸ್ನ ತಗೊಂಡ್ವಿ. ಇದೆಲ್ಲ ಆದಮೇಲೆ ಬಳೆ ಹಾಕ್ಸ್ಕೊಳಕ್ಕೆ ಬಂದ್ವಿ. ಆಲ್ರೆಡಿ ಬಿಫೋರ್ ನಮಗಿಂತ ಮುಂಚೆ ಎಲ್ಲರೂ ಹಾಕ್ಸ್ಕೊಂಡು ಹೋಗ್ತಾಯಿದ್ರು. ಸೊ ನಾವು ಬಂದ್ವಿ, ಇನ್ನು ಎಲ್ಲರದು ಮುಗೀತು ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ನಮ್ಮ ಮನೆಗಳವ್ರು ಎಲ್ಲರೂ ಎಷ್ಟು ಜನ ಇದ್ದಾರೆ ಎಲ್ಲರೂ ಬಂದು ಬಳೆಗಳು ಹಾಕ್ಸ್ಕೊಂಡು ಹೋಗ್ತಾಯಿದ್ರು. ನಮ್ಮ ಆಂಟಿ ಅವರೆಲ್ಲ ಅದೇ ಹೇಳ್ತಾಯಿದ್ರು, ತುಂಬ ಖುಷಿ ಆಗುತ್ತೆ ಈ ಥರ ಎಲ್ಲರೂ ಒಂದು ಹತ್ರ ಸೇರಿದ್ರೆ. ಸೊ ಯಾರನ್ನ ಕರೆದಿದ್ದೆ ಎಲ್ಲರೂ ಬಂದು ಹಾಕ್ಸ್ಕೊಂಡು ಹೋದ್ರು, ಖುಷಿ ಆಯಿತು ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ ಬಾಯ್ಸ್ಗೆ ಇದೆ ಫಸ್ಟ್ ಮದುವೆ ಆಗ್ತಾ ಇರೋದು, ಫಸ್ಟ್ ಮದುವೆ. ಆ್ಯಂಡ್ ಚಿಕ್ಕಪ್ಪ ಅವ್ರ ಮನೇಲಿ ಫಸ್ಟ್, ನಮ್ಮ ಫ್ಯಾಮ್ಲಿ ಅಂತ ತಗೊಂಡ್ರೆ ಅಕ್ಕಗೆ ನನಗೆ ಆಗಿದೆ, ಮತ್ತು ಇವಾಗ ಇವನಿಗೇನೆ. ನಮಗೂ ಕರೋನಾ ಟೈಮಲ್ಲಿ ಆ್ಯಂಡ್ ನಮ್ಮದು ಲವ್ ಮ್ಯಾರೇಜ್ ಆಗಿರೋದ್ರಿಂದ ಈ ಥರ ಎಲ್ಲ ಏನು ಟ್ರೆಡಿಷ್ನಲ್ ವೇಯಲ್ಲಿ ಇದೆಲ್ಲ ಏನು ಮಾಡಿಲ್ಲ, ಶಾಸ್ತ್ರಗಳು ಎಲ್ಲನೂ. ಸೊ ಈ ಥರ ಎಲ್ಲರೂ ಬಂದು ಸೇರಿ ಹಾಕ್ಸ್ಕೊಂಡು ಮಾಡ್ತಾಯಿದ್ರೆ ಒಂಥರ ಖುಷಿ ಆಯಿತು ನಮಗೆಲ್ಲರಿಗೂ, ಚೆನ್ನಾಗಿ ಅನ್ನಿಸ್ತು. ಆ್ಯಂಡ್ ನಾವು ಬಳೆ ಎಲ್ಲ ಹಾಕ್ಸ್ಕೊಂಡು ಮತ್ತು ನಾನು ಸ್ವಲ್ಪ ಹೊತ್ತು ಇದ್ದೆ ಅಲ್ಲೇ. ಆಮೇಲೆ ನಾನು ಮನೆಗೆ ಬಂದುಬಿಟ್ಟೆ. ಮಗು ಆಲ್ರೆಡಿ ಅಲ್ಲೇ ಇದ್ದ, ಅವ್ನ ಸ್ಕೂಲ್ ಹತ್ರ ಬಂದ ಮತ್ತೆ ಹೋಗ್ಬಿಟ್ಟ ಆಂಟಿ ಜೊತೆ. ಸೊ ಹಂಗಾಗಿ ಅಲ್ಲೇ ಇದ್ದಾನೆ ಅಂದ್ಬಿಟ್ಟು ನಾನು ಸ್ವಲ್ಪ ಬೇಗನೆ ಇನ್ನು ಬಳೆ ಎಲ್ಲ ಹಾಕ್ಸಿದ್ದಾದಮೇಲೆ ಆಲ್ಮೋಸ್ಟ್ ಎಲ್ಲ ಮುಗೀತು. ಅರಿಶಿನ ಕುಟ್ಟಿದ್ದಾಯಿತು, ಕಳಶ ರೆಡಿ ಆಯಿತು, ಮತ್ತು ಚಪ್ರ ಬೆಳಗ್ಗೆನೇ ಹಾಕಿಬಿಟ್ಟಿದ್ರು, ಬಳೆ ಶಾಸನೂ ಮುಗೀತು. ಇನ್ನು ಹಳದಿ ಸಾಯಂಕಾಲ ಇದ್ದಿದ್ದು. ಸೊ ಹಂಗಾಗಿ ಸ್ವಲ್ಪ ಹೊತ್ತು ಸ್ಕೂಲ್ ಹತ್ರ ಹೋಗಿ ಮಗುಗೂ ನಿದ್ದೆ ಟೈಮ್ ಆಗಿತ್ತು, ಅವನ ನಿದ್ದೆ ಮಾಡಿಸಿ ಎಲ್ಲ ಮತ್ತೆ ಬರೋಣ ಸಾಯಂಕಾಲ ಅಂತ ಹೇಳ್ಬಿಟ್ಟು ನಾನು ಸ್ಕೂಲ್ ಹತ್ರ ಹೋದೆ ಇದೆಲ್ಲ ಮುಗಿಸ್ಕೊಂಡು. ಆ್ಯಂಡ್ ಸಾಯಂಕಾಲಕ್ಕೆ ಏನಂತಾರೆ ಸಾರು ಎತ್ಕೊಂಬರ್ತಾರಲ್ವ ಅರಿಶಿನ ಇಡೋವಾಗ. ಸೊ ಆ ಥರ ಸಿಸ್ಟರ್ಸ್ ಎತ್ಕೊಂಬರ್ಬೇಕು ಅಂದರು, ನಮ್ಮ ಅಣ್ಣ ಅಲ್ವಾ. ಸೊ ತಂಗಿ ಮನೆಯಿಂದ ಎತ್ಕೊಂಡು ಹೋದರೆ ಒಳ್ಳೆ, ಅಂದರೆ ಅದು ಅಣ್ಣ ತಮ್ಮಂದರು ತಂಗಿರು ಎತ್ಕೊಂಡು ಬರಬೇಕು ಅಂತ ಹೇಳಿದ್ರು. ಸೊ ನನಗೆ ಗೊತ್ತಿರಲಿಲ್ಲ ಇದೆಲ್ಲ. ಆವಾಗ ತಾನೇ ಬೆಳಗ್ಗೆ ನಮ್ಮಮ್ಮ ಹೇಳಿದ್ರು ಹಿಂಗೆ ತಗೊಂಬರ್ಬೇಕು ಅಂತ ಹೇಳ್ಬಿಟ್ಟು, ಆವಾಗೆ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ನಾವೆಲ್ಲನೂ ತಗೊಂಡು ಹೋದ್ವಿ. ಅದೆಲ್ಲನೂ ವಿಡಿಯೋ ಆ್ಯಡ್ ಮಾಡ್ತೀನಿ. ನಾನು ಎಲ್ಲರೂ ಅರಿಶಿನ ಇಟ್ಟಿದ್ದು ಅದೆಲ್ಲ ತೆಗಿಯೋಕ್ಕಾಗಲ್ಲ, ಯಾಕೆ ಅಂದರೆ ಆಲ್ಮೋಸ್ಟ್ 3 to 4 hours ತುಂಬ ಜನ ಬಂದಿದ್ದರು. ನಾನು ಹೇಳ್ದಂಗೆ ಫಸ್ಟ್ ಮದುವೆ ಅಲ್ವಾ, ಹಂಗಾಗಿ ಎಲ್ಲ ಮನೆಗಳಲ್ಲೂ ಒಬ್ಬರು ಇಬ್ಬರು ಆ ಥರ ಬಂದಿದ್ದರು. ಆ್ಯಂಡ್ ನಮ್ಮ ಮನೆಗಳು ತುಂಬ ಜಾಸ್ತಿನೇ ಇದ್ದಾವೆ, ಎಲ್ಲಾರ್ದೂ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಆಗಿಲ್ಲ, ಸ್ವಲ್ಪ ಮಾಡಿದ್ದೀನಿ. ಎಲ್ಲದರಲ್ಲೂ ಸ್ವಲ್ಪ ಅರಿಶಿನ ಇಡುವಾಗ 1-2-3 ಅರಿಶಿನ ಇಟ್ಟಿರೋದು. ಆಮೇಲೆ ನಮ್ಮಣ್ಣ ಕಾಲು ಮುಗಿಯೋದಾಗಿರ್ಬೋದು, ಅದೆಲ್ಲನೂ ಆಲ್ಮೋಸ್ಟ್ ಎಲ್ಲ ಏನೇನು ಮಾಡಿದ್ದಾರೆ ಎಲ್ಲರನ್ನೂ ಕ್ಯಾಪ್ಚರ್ ಮಾಡಿದ್ದೀನಿ. ಬಟ್ ಸ್ವಲ್ಪ ಬಿಟ್ಸ್ನ ಕ್ಯಾಪ್ಚರ್ ಮಾಡಿದ್ದೀನಿ ಅಷ್ಟೇ. ಫುಲ್ ಅವರ್ಸ್ ಟುಗೆದರ್ ವಿಡಿಯೋ ಮಾಡಬೇಕಂದ್ರೆ ಆಗಲ್ಲ ಅಲ್ವಾ, ಹಂಗಾಗಿ. ಆ್ಯಂಡ್ ಸಾಯಂಕಾಲ ಹಳದಿಗೆ ನಾವು ಫೋಟೋಗ್ರಾಫರ್ನ ಬರೋಕ್ಕೆ ಹೇಳಿದ್ವಿ. ವಿಡಿಯೋ ಏನಿಲ್ಲ, ಫೋಟೋಸ್ ಅಷ್ಟೇ. ಆ್ಯಂಡ್ ನೆಕ್ಸ್ಟ್ ಡೇಯಿಂದ ಫುಲ್ಲು ವಿಡಿಯೋ ಮಾರ್ನಿಂಗಿಂದ ಏನು ಆಗುತ್ತೆ ಅದಾದಮೇಲೆ ಇನ್ನೊಂದೇನು ಅಂದರೆ ಸ್ವಲ್ಪ ಗಜಿಬಿಜಿ ಆಗಿಬಿಡ್ತು. ಬಿಫೋರೇ ಫೋಟೋಶೂಟ್ಗೆ ಅಂತ ಏನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಇವರು. ಆ್ಯಂಡ್ ಅರಿಶಿನ ಇಟ್ಟ ಮೇಲೆ ಎಲ್ಲೂ ಆಚೆ ಹೋಗಬಾರ್ದು,
ರಿಸೆಪ್ಷನ್ ದಿನವೇ ಬೆಳಗ್ಗೆ ಹೆಂಗಿದ್ರು ಎಲ್ಲ ಕೆಲಸಗಳು ಫ್ರೈಡೇ ಆಗಿಬಿಡ್ತಾಯಿದೆ. ಸ್ಯಾಟರ್ಡೇ ಫ್ರೀಯಾಗೇ ಇರ್ತಾರೆ, ಹಾಗಾಗಿ ಸ್ಯಾಟರ್ಡೇ ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದರು. ಸೊ ಸ್ವಲ್ಪ ಅಲ್ಲಿ ಗಜಿಬಿಜಿ ಆಯಿತು ಅಷ್ಟೇ. ಫೋಟೋಶೂಟ್ ಮುಗಿಸ್ಕೊಂಡ್ಬಂದು ಮತ್ತು 4 ಗಂಟೆಗೇ ಎಂಗೇಜ್ಮೆಂಟ್ ಇತ್ತು. ಆ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ರಿಸೆಪ್ಷನಿಗೆ ರೆಡಿಯಾಗಿ ಬಂದು ರಿಸೆಪ್ಷನ್ 12 ಆಗಿಬಿಡ್ತು. ಫುಲ್ಲು ಜನ ಜಾಸ್ತಿನೇ ಸೇರಿದ್ರು. ಸೊ ಈ ಥರ ಈ ಮದುವೆ ಬ್ಯುಸಿಯಿಂದನೇ ನಾನು ವೀಡಿಯೋಸ್ ಸ್ವಲ್ಪ ಡಿಲೇ ಮಾಡಿದೆ. ಸೊ ಎಲ್ಲ ಫಂಕ್ಷನ್ಸ್ ಅಂದರೆ ಪ್ರೋಗ್ರಾಮ್ಸ್ ಏನೇನು ನಡೀತೋ ಶಾಸ್ತ್ರಗಳು ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಅಪ್ಕಮಿಂಗ್ ವೀಡಿಯೋಸಲ್ಲೆಲ್ಲ ಬರುತ್ತೆ. ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಡೈಲಿ ವ್ಲಾಗ್ಸ್ನ ಇನ್ನು ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಡೈಲಿ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ. ಆ್ಯಂಡ್ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಆಲ್. ಅಂತ ಪ್ಲ್ಯಾನ್ ಮಾಡಿದರು. ಸೊ ಸ್ವಲ್ಪ ಅಲ್ಲಿ ಗಜಿಬಿಜಿ ಆಯಿತು ಅಷ್ಟೇ. ಫೋಟೋಶೂಟ್ ಮುಗಿಸ್ಕೊಂಡ್ಬಂದು ಮತ್ತು 4 ಗಂಟೆಗೇ ಎಂಗೇಜ್ಮೆಂಟ್ ಇತ್ತು. ಆ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ಮುಗಿಸ್ಕೊಂಡು ಮತ್ತೆ ಹೋಗಿ ರಿಸೆಪ್ಷನಿಗೆ ರೆಡಿಯಾಗಿ ಬಂದು ರಿಸೆಪ್ಷನ್ 12 ಆಗಿಬಿಡ್ತು. ಫುಲ್ಲು ಜನ ಜಾಸ್ತಿನೇ ಸೇರಿದ್ರು. ಸೊ ಈ ಥರ ನಡೀತು. ಆ್ಯಂಡ್ ಇವರೇ ನಮ್ಮ ಆಂಟಿ, ಇಬ್ಬರು ಆಂಟಿರೇ. ಅವರು ಆರೆಂಜ್ ಸ್ಯಾರಿ ಉಟ್ಕೊಂಡಿರೋರು ಮದುವೆ ಗಂಡವರ ಅಮ್ಮ. ಇವರು ನಮ್ಮ ಚಿಕ್ಕ ಆಂಟಿ, ನಮ್ಮ ಅಣ್ಣ ಮದುವೆ ಗಂಡ ಅವನೇ ನವೀನು, ಅವರ ಆಂಟಿ, ಚಿಕ್ಕ ಆಂಟಿ ನಮಗೆ ಅವರು, ನಮ್ಮ ಚಿಕ್ಕಪ್ಪ ಹೆಂಡ್ತಿ ಆ್ಯಂಡ್ ನಮ್ಮ ಮಮ್ಮಿ ತಂಗಿ, ಸ್ವಂತ ತಂಗಿ. ಆ್ಯಂಡ್ ಇದಾಗಿತ್ತು ಇವತ್ತಿನ ವೀಡಿಯೋ. ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ವೀಡಿಯೋನ ಎಂಡವರೆಗೂ ನೋಡಿದ್ದೀರಾ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇನ್ನೂ ತುಂಬ ವೀಡಿಯೋಸು ಬರ್ತಾಯಿದೆ. ಎಲ್ಲ ವೀಡಿಯೋಸ್ನ ನೋಡಿ ನನ್ನ ಸಪೋರ್ಟ್ ಮಾಡಿ. ಸಾರಿ ಇಷ್ಟು ದಿನ ವೀಡಿಯೋಸ್ ಹಾಕಲಿಲ್ಲ ಈ ಮದುವೆ ಬಿಸಿಯಿಂದನೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.